ಹಳ್ಳಿ ಕಡೆಯವರು ಜಮೀನಲ್ಲಿ ಕೆಲಸ ಮಾಡ್ತಾರೆ, ಗಾರೆ ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿಂದ ಬಂದು ಬಟ್ಟೆ ಒಗೆಯೋಕ್ಕಾಗಲ್ಲ ಸರ್, ಅವ್ರಿಗಾಗೆ ತಂದಿರೋ ಅಂಥ ಮಿಷಿನ್ ಸರ್ ಇದು. ನೀವು ನಿಮ್ಮ ಮನೆ ಟ್ಯಾಪಿಂದ ಇನ್ಲೆಟ್ ಪೈಪಿಂದ ನೀರು ಹಾಕೋಬೋದು ಸರ್. ಇವಾಗ ಎಷ್ಟು ಸ್ಟ್ರಾಂಗಾಗಿ ರೊಟೇಟ್ ಆಗ್ತೈತೆ ಅಂದರೆ ಸರ್ ನೋಡಿ, ಎಲೆಕ್ಟ್ರಿಕಲ್ ಬಿಲ್ ಬರಲ್ಲ ಸರ್ ಜಾಸ್ತಿ ಇದರಲ್ಲಿ. ಹೈ ಸ್ಪೀಡ್ ಮೋಟ್ರು, ಕೊಳೆ ಚೆನ್ನಾಗಿ ಹೋಗುತ್ತೆ ಸರ್ ಇದು. ನಿಮಗೆ 35 ಲೀಟರ್ ನೀರು ಇಳಿಸುತ್ತೆ ಸರ್ ಇದು. ಆವಾಗಲೇ ಎಷ್ಟು ಕೊಳೆ ಆಯಿತು ಸರ್, ಇವಾಗ ನೋಡಿ ಸರ್ ಇಲ್ಲಿ ಒಂದೇ ಒಂದು ಕೊಳೆ ಇಲ್ಲ ಸರ್ ಬಟ್ಟೆಲಿ. ಸರ್ ಇವಾಗ ಬೇರೆ ಮಿಷಿನಲ್ಲೆಲ್ಲ ಶೂ ಎಲ್ಲ ಹಾಕೋಕ್ಕಾಗಲ್ಲ ಸರ್, ನಮ್ಮ ಮಿಷಿನಲ್ಲಿ ಶೂ ಕೂಡ ಹಾಕ್ಬೋದು. 8 kg 9 kg 11 kg ಐತೆ ಸರ್ ಇದರಲ್ಲಿ. ಇದು ಟೇಮರ್ ಸರ್, ಇದು ಸೌಂಡ್ ಕೇಳಿಸುತ್ತೆ ಸರ್ ಮನೆಯಲ್ಲಿ ನಿಮಗೆ. ಸರ್ ತುಂಬ ಚೆನ್ನಾಗಿ ಜಾಲಿಸ್ತಾ ಐತೆ, ಮತ್ತು ಇನ್ನೊಂದು ಟೈಮು ಕೊಳೆಯಲ್ಲಿ ಆಚೆ ಬರ್ತಾ ಐತೆ ನೋಡಿ ಸರ್ ಇಲ್ಲಿ. ಇವಾಗಲೇ ಲಕ್ಷಾಂತರ ಜನ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಸರ್ ಇದನ್ನು. ಸರ್ ನಮಸ್ಕಾರ ಮಸಾಲಾ ಚಾಯ್ ಮೀಡಿಯಾ ವೀಕ್ಷಕರಿಗೆ, ನನ್ನ ಹೆಸರು ಯೋಗೇಶ್ ಅಂತ. ಶ್ರೀ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಇವಾಗಲೇ ನೀವು ನೋಡ್ತಾ ಇದ್ದೀರಾ. ಇದು 5 ವರ್ಷದಿಂದ ನಡೀತಾ ಇದೆ ಇದು ಮಾರ್ಕೆಟಲ್ಲಿ. ಇವಾಗಲೇ ಲಕ್ಷಾಂತರ ಜನ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಸರ್ ಇದನ್ನು. ಈಗಾಗಲೇ ಜನ ಈ ಥರ ಶೇಪ್ ಇರೋ ಮಿಷಿನ್ಗಿಂತ ಒಂದು ಸ್ವಲ್ಪ ದೊಡ್ಡದು ಮಿಷಿನ್ ಕೇಳ್ತಾ ಇದ್ರು. ಅದಕ್ಕಂತಲೇ ನಾವು 11 kg ಮಿಷಿನ್ನ ತರಿಸಿದ್ದೀವಿ. ಮೊದಲನೇದಾಗಿ ಹಳ್ಳಿ ಕಡೆ ಇರೋರು ಸರ್ ರೈತರುಗಳು ಜಮೀನಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ ಸರ್. ಮನೆಯಲ್ಲಿ ಅಲ್ಲೂ ಕೆಲಸ ಮಾಡಿಬಿಟ್ಟು ಬಂದು ಬಟ್ಟೆನೂ ವಾಶ್ ಮಾಡೋಕ್ಕಾಗಲ್ಲ ಸರ್, ಅವ್ರಿಗಾಗಿ ಅಂತಲೇ ತಂದಿದ್ದೀವಿ ಸರ್ ಮಿಷಿನ್ನ. ಕಮ್ಮಿ ಬೆಲೆಯಲ್ಲಿ ಸರ್ ಇದು. ಬ್ಯಾಚುಲರ್ಸ್ಗಳು ಮತ್ತು ಬೆಂಗಳೂರಲ್ಲಿ ಬಾಡಿಗೆ ಮನೇಲಿರೋರಿಗೆ ಇದು ತುಂಬ ಯೂಸ್ ಆಗುತ್ತೆ ಸರ್. ಮತ್ತು ಎಲೆಕ್ಟ್ರಿಕಲ್ ಬಿಲ್ ಬರಲ್ಲ ಸರ್ ಜಾಸ್ತಿ ಇದರಲ್ಲಿ. ನೀವು ಜೊತೆ ಬಟ್ಟೆ ಹಾಕೊಂಡು ಯೂಸ್ ಮಾಡ್ಬೋದು ಸರ್ ಇದನ್ನು ನೀವು. ಹೈ ಸ್ಪೀಡ್ ಮೋಟ್ರು, ಕೊಳೆ ಚೆನ್ನಾಗಿ ಹೋಗುತ್ತೆ ಸರ್ ಇದು. ಮತ್ತು ಇದು ಒಂದು ದೊಡ್ಡ ವಾಷಿಂಗ್ ಮಿಷಿನ್ ಥರನೇ ಇದೆ ನೋಡಿ ಸರ್. ಇದಕ್ಕೆ 11 kg ಅಂದರೆ ನೀವು 5 ಜೊತೆ ಬಟ್ಟೆ ಸರ್, 10 ಬಟ್ಟೆ ತನಕ ಹಾಕ್ಬೋದು ಸರ್. ಅದ್ರ ಮೇಲೆ ಹಾಕಿದ್ರೆ ಸ್ಲೋ ಆಗಿ ರನ್ ಆಗುತ್ತೆ ಸರ್ ಇದು. ಸರ್ ಇವಾಗ ಮಿಷಿನು ನಾವು ಒಬ್ಬರಿಗೆ ಡೆಮೋ ಕೊಡಬೇಕು ಅಂದರೆ, ಒಬ್ರಿಗೆ ಕಳಿಸ್ಕೊಡ್ಬೇಕು ಅಂದರೆ ಹೆಂಗಿರುತ್ತೆ ಅಂದರೆ ಸರ್, ನಮ್ಮಲ್ಲಿ ಥರ್ಮೋಕೋಲ್ ಹಾಕಿರ್ತಾರೆ ಸರ್ ಮೇಲ್ಗಡೆ. ಮತ್ತು ನೋಡಿ ಸರ್ ಇದು ಕ್ಯಾಪು ಮಿಷಿನ್ ಈ ರೀತಿ ಇರುತ್ತೆ ಸರ್ ಇದು. ಸರ್ ಪೂರ್ತಿ ನಿಮ್ಮ ಮನೆ ತನಕ ಬಂದು ಸೇರೋ ತನಕ ನಮ್ಮ ಜವಾಬ್ದಾರಿನೇ ಸರ್ ನಿಮ್ಮದು. ಮಿಷಿನ್ ಬುಕ್ ಮಾಡೋದ್ಮೇಲೆ ನಮ್ಮವರು ಡೆಮೋ ಕೊಡ್ತಾರೆ ಸರ್ ಅಲ್ಲಿ ಬಂದು ಮಿಷಿನ್ನ ನಿಮಗೆ. ಯಾವ ರೀತಿ ಕೊಡ್ತಾರೆ ಅಂದರೆ, ಮತ್ತು ಇಲ್ಲಿಗೆ ಪೈಪ್ ಕಲೆಕ್ಷನ್ ಕೊಟ್ಕೋಬೋದು ಸರ್ ನೀವು, ಇಲ್ಲ ಅಂದರೆ ಬಕೆಟಲ್ಲಿ ನೀರು ಹಾಕೋಬೋದು ಸರ್. ಮತ್ತು ಇಲ್ಲಿ ನೋಡಿ ಸರ್ ಇಲ್ಲಿ ಟೈಮಿಂಗ್ ಸರ್ ಇದು. ನೀವು ಎಷ್ಟು ಬಟ್ಟೆ ಹಾಕೋತೀರ ಅದ್ರ ಮೇಲೆ ಸರ್. ಕಮ್ಮಿ ಬಟ್ಟೆ ಹಾಕೊಂಡ್ರೆ 5 ನಿಮಿಷ, ಜಾಸ್ತಿ ಬಟ್ಟೆ ಹಾಕೊಂಡ್ರೆ 10 ನಿಮಿಷ 15 ನಿಮಿಷ ಈ ರೀತಿ ಐತೆ ಸರ್. ರೈಟು ಟರ್ನ್ ಮಾಡಿ ಇಟ್ಕೋಬೇಕು ಸರ್ ನೀವು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್, ಡೋಂಟ್ ಟರ್ನ್ ಲೆಫ್ಟ್ ಅಂತ. ಲೆಫ್ಟ್ಗೆ ಯಾವುದೇ ಕಾರಣಕ್ಕೂ ನೀವು ಟರ್ನ್ ಮಾಡಬೇಡಿ ಸರ್. ಮತ್ತು 15ಇಂದ ರಿಟರ್ನ್ ಟರ್ನ್ ಮಾಡೋಂಗಿಲ್ಲ. ಆಟೋಮೆಟಿಕಲಿ 0ಗೆ ಬಂದು ಅದು ಆಫ್ ಆಗುತ್ತೆ. ಆಫ್ ಆದಾಗ ನಿಮಗೆ ರೆಡ್ ಕಲರ್ ಲೈಟ್ ಬರುತ್ತೆ. ಇನ್ ಕೇಸ್ ನೀವು ರನ್ನಿಂಗಲ್ಲಿ ಮಿಡ್ಲಲ್ಲಿ ಬಟ್ಟೆ ಎತ್ತಬೇಕು ಅಂದರೆ ಡೈರೆಕ್ಟ್ ಸ್ವಿಚ್ ಆಫ್ ಮಾಡ್ಕೊಂಡು ಬಟ್ಟೆ ತೆಗಿಬೋದು ಸರ್. ವಾಶ್ ಆದಮೇಲೆ ಸರ್ ಈ ಕಡೆ ಔಟ್ಲೈಟ್ ಪೈಪ್ ಐತೆ ಸರ್ ಇದು. ಇದೆತ್ಬಿಟ್ರೆ ಆಚೆ ನೀರೋಗುತ್ತೆ ಸರ್. ಇಲ್ಲಿ ಇನ್ಲೆಟ್ ಇದಿರುತ್ತೆ ಓಲು, ಇಲ್ಲಿಗೆ ಫಿಟ್ ಮಾಡ್ಬೇಕು ಸರ್. ಜಸ್ಟು ನಿಮ್ಮ ಮನೆ ಟ್ಯಾಪಿಂದ ಇದಕ್ಕೆ ಕಲೆಕ್ಷನ್ ಕೊಟ್ಕೋಬೇಕು ಸರ್ ಪೈಪ್ ಹಾಕಿ. ನೀವು ನಿಮ್ಮ ಮನೆ ಟ್ಯಾಪಿಂದ ಇನ್ಲೆಟ್ ಪೈಪಿಂದ ನೀರು ಹಾಕೋಬೋದು ಸರ್. ಸರ್ ಇದರಲ್ಲಿ ಎಷ್ಟು ಲೀಟ್ರ್ ನೀರು ಇಳಿಸುತ್ತೆ ಅಂದರೆ ನಿಮಗೆ 35 ಲೀಟರ್ ನೀರು ಇಳಿಸುತ್ತೆ ಸರ್ ಇದು. ಸರ್ ಇವಾಗ ನೀರು ಫಿಲಪ್ ಮಾಡಿಕೊಂಡು 40,000ದಿಂದ 50,000 ತನಕ ಮಿಷಿನ್ ಇದೆ. ಅದಕ್ಕೆ ಇಂಥದೇ ಪರ್ಟಿಕ್ಯುಲರಾಗಿ ಇಂಥದೇ ಪೌಡರು ಲಿಕ್ವಿಡ್ ಹಾಕಬೇಕು ಅಂತ ಇರುತ್ತೆ ಸರ್. ನಮ್ಮಲ್ಲಿ ಹಂಗಲ್ಲ ಸರ್, ನೀವು ಯಾವುದೇ ಪೌಡರ್ ಹಾಕಿ ಯಾವುದೇ ಲಿಕ್ವಿಡ್ ಹಾಕಿ ಸರ್, ನೀವು ಇಂಥದೇ ಪರ್ಟಿಕ್ಯುಲರಾಗಿ ಇಂಥದೇ ಹಾಕಬೇಕು ಅಂತ ಏನಿಲ್ಲ ಸರ್. ಇದಕ್ಕೆ ಈಗ ಪೌಡರ್ ಹಾಕ್ತಾಯಿದ್ದೀವಿ ಸರ್. ಎಷ್ಟು kgಗೆ ಎಷ್ಟು ಪೌಡರ್ ಹಾಕಬೇಕು ಸರ್? ಅದು ಬಟ್ಟೆ ಮೇಲೆ ಸರ್. ಸರ್ ಇವಾಗ ನೀರು ತುಂಬಿಸ್ತೋ ಪೌಡರ್ ಹಾಕ್ತೋ ಸರ್. ಮತ್ತು ಇಲ್ಲಿ ಟೇಮರ್ ಇಟ್ಕೊಳ್ಳೋದು ಸರ್ ನೀವು. ಇದು ಟೇಮರ್ ಸರ್, ಇದು 5 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಸರ್. ಇವಾಗ ಹೆಂಗೆ ಇದು ಯೂಸ್ ಆಗುತ್ತೆ ಅಂತ ನೋಡಿ ಸರ್ ಮಿಷಿನು. ಸರ್ ನೋಡಿ ಇವಾಗ ಹಾಕಿರೋ ಪೌಡ್ರೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಅದಕ್ಕೆ ನಾವು ಬಟ್ಟೆನ ಜಸ್ಟ್ ಹಿಂಗೆ ಹಾಕೋರು ಸಾಕು ಸರ್. ಸರ್ ನೋಡಿ ಇದ್ರಲ್ಲಿ ಎಷ್ಟು ಕೊಳೆ ಐತೆ, ಈ ಬಟ್ಟೆನ ನಾವು ಹಾಕ್ತಾಯಿದ್ದೀವಿ ಸರ್. ಇವಾಗ ಹಳ್ಳಿ ಕಡೆಯವರು ಜಮೀನಲ್ಲಿ ಕೆಲಸ ಮಾಡ್ತಾರೆ, ಗಾರೆ ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿಂದ ಬಂದು ಬಟ್ಟೆ ಒಗೆಯೋಕ್ಕಾಗಲ್ಲ ಸರ್, ಅವ್ರಿಗಾಗೆ ತಂದಿರೋ ಅಂಥ ಮಿಷಿನ್ ಸರ್ ಇದು. ಮನೇಲಿ ಇಟ್ಕೊಂಡ್ರೆ ಸರ್ ಇದನ್ನು ನೀವು ಯಾವಾಗ ಬೇಕಾದ್ರೆ ಅವಾಗ ಯೂಸ್ ಮಾಡ್ಕೋಬೋದು ಸರ್ ಇದನ್ನು. ಬೇರೆ ಮಿಷಿನಲ್ಲಾದರೆ ಜೀನ್ಸೇ ಸಪ್ರೇಟು, ವೈಟೇ ಸಪ್ರೇಟು, ಕ್ಲಾರೇ ಸಪ್ರೇಟು ಈ ರೀತಿ ಇರುತ್ತೆ ಸರ್. ಇದರಲ್ಲಿ ಹಂಗಲ್ಲ ಸರ್, ನೀವು ಯಾವ ಥರ ಬೇಕಾದ್ರೂ ಬಟ್ಟೆ ಹಾಕ್ಬೋದು ಸರ್ ಇದಕ್ಕೆ. ಸರ್ ಇವಾಗ ಬೇರೆ ಮಿಷಿನಲ್ಲೆಲ್ಲ ಶೂ ಎಲ್ಲ ಹಾಕೋಕ್ಕಾಗಲ್ಲ ಸರ್, ನಮ್ಮ ಮಿಷಿನಲ್ಲೇ ಶೂ ಕೂಡ ಹಾಕ್ಬೋದು ಸರ್. ಇವಾಗ ಎಷ್ಟು ಸ್ಟ್ರಾಂಗಾಗಿ ರೊಟೇಟ್ ಆಗ್ತೈತೆ ಅಂದರೆ ಸರ್ ನೋಡಿ, ನೀವೇ ನೋಡ್ತಾ ಇದ್ದೀರಾ ಸರ್ ಕೊಳೆ ಎಷ್ಟು ಬಿಡ್ತೈತೆ ಬಟ್ಟೆಯಲ್ಲಿ ಸರ್. ಇವಾಗ ರೊಟೇಟ್ ಆಗಬೇಕಾದ್ರೆ ಚಿಕ್ಕ ಮಕ್ಳಿರ್ತಾರೆ ಮನೆಯಲ್ಲಿ, ಕೈ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಸರ್ ನಾವು ಇವಾಗ ಇದು ಕ್ಯಾಪ್ ಕೊಟ್ಟಿದ್ದೀವಿ. ಟೈಮಿಂಗ್ಸ್ ಇಟ್ಟಿದೆ ಸರ್ ನಾನು, ಅದರಲ್ಲಿ 15 ಮಿನಿಟ್ಸ್ ಇಟ್ಟಿದೆ. ಇಲ್ಲಿಗೆ ಆಟೋಮೆಟಿಕ್ ಅದೇ 0ಗೆ ಬರ್ತೈತೆ ನೋಡಿ ಸರ್. ಸರ್ ಇವಾಗ ನೀವು ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಹೊರಗಡೆ ಎಲ್ಲರೂ ಹೋಗಿರ್ತೀರ ಸರ್, ಒಂದು ಆಟೋಮೆಟಿಕ್ ಅದೇ 0ಗೆ ಬಂದು ಆಫ್ ಆಗುತ್ತೆ ಸರ್. ನೀವು ಇದಕ್ಕೆ ನೋಡಿ ಸರ್, ಇಲ್ಲಿ ರೆಡ್ ಕಲರ್ ಲೈಟ್ ಹತ್ತೈತೆ ಸರ್. ಎಲ್ಲೇ ಇದ್ರೂ ನಿಮಗೆ ಸೌಂಡ್ ಕೇಳಿಸುತ್ತೆ ಸರ್ ಮನೆಯಲ್ಲಿ ನಿಮಗೆ. ಆವಾಗ ಬಂದು ಆಫ್ ಆಗ್ತು ಸರ್. ಆಫ್ ಆದಾಗ ಇದು ಔಟ್ಲೆಟ್ ಸರ್, ಇದೆತ್ತೆ ಬಿಟ್ಬಿಟ್ಟು ಸರ್ ನೀರು ಆಚೆ ಬಿಟ್ಟರೆ ಹೆಂಗೆ ಹೋಗ್ತೈತೆ ನೋಡಿ ಸರ್ ನೀರು. ಸರ್ ಇವಾಗೆಲ್ಲ ಒಗ್ದಾಗೈತೆ ಸರ್. ಬೇಕಾದರೆ ಇದರಲ್ಲೇ ಜಾಲಿಸ್ಕೋಬೋದು ಸರ್ ನೀವು. ನೀರು ನೋಡಿ ಸರ್, ನೀರು ಬಿಡ್ತಾಯಿದ್ದೀನಿ ಒಳಗಡೆ ಜಾಲಿಸೋಕ್ಕೆ ಅಂತ. ಒಂದು 5 ನಿಮಿಷ ಟೇಮರ್ ಆನ್ ಮಾಡಿದ್ರೆ ಅದೇ ಜಾಲಿಸ್ಕೊಡುತ್ತೆ ಸರ್ ನಿಮಗೆ.
ಸರ್ ತುಂಬ ಚೆನ್ನಾಗಿ ಜಾಲಿಸ್ತೈತೆ ಮತ್ತು ಇನ್ನೊಂದು ಟೈಮು ಕೊಳೆಯಲ್ಲಿ ಆಚೆ ಬರ್ತೈತೆ ನೋಡಿ ಸರ್ ಇಲ್ಲಿ ಜಾಲಿಸಿದೆಲ್ಲ ಆಯಿತು ಸರ್ ಜಾಲಿಸ್ದಾಗ್ಲೂ ನಿಮಗೆ ಅಲಾರಾಮ್ ಬರುತ್ತೆ ಸರ್ ಆವಾಗಲೇ ನಿಮಗೆ ಕೊಳೆ ಬಟ್ಟೆ ಹಾಕಿದೆ ಆವಾಗಲೇ ಎಷ್ಟು ಕೊಳೆ ಆಯಿತು ಸರ್ ಇವಾಗ ನೋಡಿ ಸರ್ ಇಲ್ಲಿ ಒಂದೇ ಒಂದು ಕೊಳೆ ಇಲ್ಲ ಸರ್ ಬಟ್ಟೆಲಿ ಎಷ್ಟು ನೀಟಾಗಿ ವಾಶ್ ಆಗೈತೆ ನೋಡಿ ಸರ್ ಇವಾಗ ನೀವು ದೊಡ್ಡ ವಾಷಿಂಗ್ ಮಿಷಿನಲ್ಲೆಲ್ಲ ನೆಕ್ಕಲ್ಲಿ ಮತ್ತು ಶೋಲ್ಡರಲ್ಲೆಲ್ಲ ಕೊಳೆ ಹೋಗಿರಲ್ಲ ಸರ್ ನಮ್ಮ ಹತ್ರ ನೀವೇ ನೋಡಿ ಸರ್ ಇಲ್ಲಿ ಒಂಚೂರು ಕೊಳೆ ಇಲ್ಲ ಸರ್ ಹೋಗೈತೆ ಸರ್ ಇವಾಗ ಡೆಮೋ ಕೊಡೋಕೆ ಹೋದಾಗ ಹೆಂಗೆ ವಾಶ್ ಮಾಡೋದು ಹೆಂಗೆ ಬಟ್ಟೆ ಹಾಕೋದು ಎಲ್ಲನೂ ಹೇಳ್ಕೊಟ್ಟಿರ್ತೀವಿ ಸರ್ ನಾವು ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಸರ್ ನಾವು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದರಲ್ಲೂ ಹೇಳ್ಕೊಡ್ತೀವಿ ಸರ್ ನಾವು ಸರ್ ಇವಾಗ ಔಟ್ ಆಫ್ ಬೆಂಗಳೂರು ಆದರೆ ಪಾರ್ಸಲ್ ಹಾಕಿರ್ತೀವಿ ಸರ್ ನಾವು ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ ವಿತಿನ್ 24 ಅವರ್ಸಲ್ಲಿ ನಿಮಗೆ ಡೆಲಿವರಿ ಆಗಿರುತ್ತೆ ಸರ್ ಬೆಂಗಳೂರಲ್ಲಾದರೆ ಹೋಮ್ ಡೆಲಿವರಿ ಮತ್ತು ಹೋಮ್ ಸರ್ವಿಸ್ ಇರುತ್ತೆ ಸರ್ ನಿಮಗೆ ಇವಾಗ ನಮ್ಮ ಲಕ್ಷ್ಮಿ ವಾಷಿಂಗ್ ಮಿಷಿನು ಎಲ್ಲ ಕಡೆ ಡೀಲರ್ಶಿಪ್ ಕೊಡ್ತಾಯಿದ್ದೀವಿ ಸರ್ ಮಂಡ್ಯ ಮದ್ದೂರು ಮೈಸೂರು ಚನ್ನಪಟ್ಟಣ ಹಾಸನು ಭದ್ರಾವತಿ ಈ ಕಡೆ ಎಲ್ಲ ಐತೆ ಸರ್ ನಮ್ಮದು ಡೀಲರ್ಶಿಪ್ ಎಲ್ಲಿರಲ್ಲ ಅವರು ನಮಗೆ ನಮ್ಮ ಕಂಪ್ನಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಪಾರ್ಸಲ್ ಡೆಲಿವರಿ ಇರುತ್ತೆ ಬೆಂಗಳೂರಲ್ಲಾದರೆ ಹೋಮ್ ಡೆಲಿವರಿ ಇರುತ್ತೆ ಸರ್ ಆಲ್ ಓವರ್ ಕರ್ನಾಟಕ ನೀವು ತಗೊಂಡ್ರೆ ಡೆಲಿವರಿ ಚಾರ್ಜ್ ಬಂದು 300 ರೂಪಾಯಿ ಸರ್ ಬೆಂಗಳೂರಲ್ಲಾದರೆ ಲೊಕೇಶನ್ ಮೇಲೆ ಹೋಗುತ್ತೆ ಸರ್ ಡೆಲಿವರಿ ಚಾರ್ಜು ನೀವು ನಮಗೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್ ನೀವು ಪ್ರೈಸ್ ಏನೇನಿದೆ ಸರ್ ಇವಾಗ 3 ವಾಷಿಂಗ್ ಮಷಿನ್ 8 kg 9 kg 11 kg ಐತೆ ಸರ್ ಇದರಲ್ಲಿ 9 kg ಬಂದು 4,500 ಸರ್ 11 kg ಮಿಷಿನ್ ಬಂದು ನಿಮಗೆ 5,200 ಸರ್ ಇಲ್ಲಿ 8 kg ಸರ್ ಇದು 8 kg ಬಂದು ಸರ್ 4,000 ಸರ್ ಇದು ಪ್ಲಸ್ ಡೆಲಿವರಿ ಚಾರ್ಜು ಸರ್ ಇದನ್ನು ಬ್ಯಾಚುಲರ್ಸು ಮಿಡ್ಲ್ ಕ್ಲಾಸ್ ಜನರು ಒಂದು ಗುಡ್ಸ್ಲರ್ ಇರೋರು ಎಲ್ಲರೂ ತಗೊಂಡು ಯೂಸ್ ಮಾಡ್ಬೋದು ಸರ್ ಇದನ್ನು ಮತ್ತು ಈಗಲೇ ಕೆಳಗಡೆ ಬರ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಇವಾಗೆ ಕಳಿಸ್ಕೊಡ್ತೀವಿ ಸರ್ ವಿತಿನ್ 24 ಅವರ್ಸಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಸರ್ ಮಿಷಿನು